ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ಸ್ಯಾರಿಗೆ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋಣ ಅಂತ ಇದ್ದೀನಿ. ನೋಡ್ಬೋದು ನೀವು, ಸೀರೆ ಈ ರೀತಿಯಾಗಿದೆ, ಪೂರ್ತಿ ಸ್ಯಾರಿ ಈ ರೀತಿಯಾಗಿದೆ. ಇಲ್ಲಿ ಸಿಲ್ವರ್ ಕಲರಲ್ಲಿ ಈ ರೀತಿಯಾಗಿ ಲೈನ್ಸ್ ಬಂದಿದೆ. ಸ್ಯಾರಿ ಸೇರಿಗೂ ನೋಡಿ ಈ ರೀತಿಯಾಗಿದೆ. ಸೊ ನಾನಿಲ್ಲಿ ಕುಚ್ಚನ್ನ ಕಂಪ್ಲೀಟ್ ಸಿಲ್ವರ್ ಕಲರಲ್ಲಿ ಹಾಕೋಣ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಈ ಕಲರ್ನ ಬಳಸಿ ನಾನಿಲ್ಲಿ ಸ್ಯಾರಿ ಕುಚ್ಚನ್ನ ಹಾಕೋಣ ಅಂತ. ಹಾಗೆ ಇದಕ್ಕೆ ನಾನು ಯಾವುದೇ ರೀತಿ ಬೀಡ್ಸ್ನ ಬಳಸ್ತಾ ಇಲ್ಲ, ಬರೀ ಥ್ರೆಡ್ನ ಬಳಸಿ ಹಾಕ್ತಾ ಇರುವಂತಹ ಡಿಸೈನ್ ಇದು. ಸೊ ವಿತೌಟ್ ಬೀಡ್ ಸ್ಯಾರಿ ಕುಚ್ಚು ಡಿಸೈನ್ ಅಂತ ಕೂಡ ಹೇಳ್ಬೋದು ಇದನ್ನು. ಸೊ ಬನ್ನಿ, ಸೊ ಅದಕ್ಕೋಸ್ಕರ ನಾನು ಬೀಡ್ ಇಲ್ದಲೇ ಇರುವಂಥದ್ದು ಹಾಗೆ ಸಿಂಗಲ್ ಕಲರಲ್ಲಿ ಹಾಕುವಂತಹ ಡಿಸೈನ್ನೇ ಈ ಸ್ಯಾರಿಗೆ ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಸೊ ಇದಕ್ಕೆ ನಾನಿಲ್ಲಿ ಈ ಥರ ಸಿಲ್ವರ್ ಕಲರ್ ದಾರನ 6 ದಾರನ ತೊಗೊಂಡಿದ್ದೀನಿ. ತುದಿಗೆ ನಾಟಾಕಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಬಳಸ್ತಿರೋವಂಥದ್ದು ನೀಡಲ್ ನಂಬರ್ 10 0.75 mm ಕ್ರೋಶ. ಸೊ ಬನ್ನಿ ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾನಿಲ್ಲಿ ತುದಿಗೆ ನಾಟಾಕಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ಈಗ ಸ್ಯಾರಿಗೆ ಸಪೋರ್ಟ್ ಮಾಡ್ಕೋಬೇಕು. ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಸೊ ನೋಡಿ ಈ ರೀತಿಯಾಗಿ ಇಲ್ಲಿ ಒಂದು ಸಿಂಗಲ್ ಲಾಕ್ನ ಮಾಡಿದ್ದೀನಲ್ಲ, ಮತ್ತು ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಮತ್ತು ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಟ್ಟು ನಾನಿಲ್ಲಿ 3 ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ. ಫಸ್ಟ್ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಆ ಲಾಕು, ಮತ್ತು ಅದ್ರ ಪಕ್ಕ ಇನ್ನೂ 2 ಎಕ್ಸ್ಟ್ರಾ ಸಿಂಗಲ್ ಲಾಕ್ನ ಹಾಕ್ಕೊಂಡಿದ್ದೀನಿ. ಸೊ ನಂತರ ನಾನೀಗ 8 ಚೈನ್ನ ಹಾಕ್ಕೊಳ್ತೀನಿ. 1 2 3 4 5 6 7 8 ಚೈನ್ನ ಹಾಕ್ಕೊಂಡಿದ್ದೀನಿ. 8 ಚೈನ್ನ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಬೇಡ, 5 ಚೈನ್ ಡಿಸ್ಟೆನ್ಸ್ಗೆ ಲಾಕ್ ಮಾಡಬೇಕು. ಲಾಕ್ ಮಾಡೋ ಮುಂಚೆ ನಾನಿಲ್ಲಿ ನೀಡಲ್ ಮೇಲೆ 2 ಸಲ ಹೀಗೆ ದಾರಾನ ಸುತ್ಕೊಳ್ತೀನಿ. ಹಾಗೆ 5 ಚೈನ್ ಡಿಸ್ಟೆನ್ಸ್ಗೆ ಹೋಗಿ ಅಲ್ಲಿಂದ ಒಂದು ದಾರಾನ ತರಬೇಕು. ಹೀಗೆ ಒಟ್ಟು ನೀಡಲ್ ಮೇಲೆ ಒಟ್ಟು 4 ದಾರ ಕಾಣ್ತಿರುತ್ತೆ. ಸೊ ಈಗ ಇಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. 2ಕ್ಕೆ 1 2ಕ್ಕೆ 1 ಹಾಗೆ 2ಕ್ಕೆ 1. ಸೊ ನೋಡಿದ್ರಲ್ಲ, ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ತೀನಿ. ಸೊ ಇಲ್ಲಿ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡೆ ಅಲ್ವಾ. ಈಗ ಬಟ್ಟೆನ ಹೀಗೆ ಸ್ವಲ್ಪ ರಿವರ್ಸ್ ಮಾಡ್ಕೋಬೇಕು. ಹೀಗೆ ರಿವರ್ಸ್ ಮಾಡಿಕೊಂಡು ನಾನಿಲ್ಲಿ 4 ಚೈನ್ನ ಹಾಕ್ಕೊಳ್ತೀನಿ. 1 2 3 ಹಾಗೆ 4 ಚೈನ್ನ ಹಾಕ್ಬಿಟ್ಟು ಇಲ್ಲಿ ನಾನು 8 ಚೈನ್ ಹಾಕಿದ್ದೆ ಅಲ್ವಾ. 8 ಚೈನಲ್ಲಿ 4ನೇ ಚೈನ್ಗೆ, ಅಂದರೆ ಇಲ್ಲಿಂದ ಉಲ್ಟಾದಿಂದ 1 2 3 4 1 2 3 4 4ನೇ ಚೈನ್ಗೆ ಹೋಗಿ ಈ 4 ಚೈನ್ನ ಹೀಗೆ ಲಾಕ್ ಮಾಡ್ಕೊಳ್ತೀನಿ. 4 ಚೈನ್ ಹಾಕಿ 4ನೇ ಚೈನಿಗೆ ಇಲ್ಲಿ ಅಂದರೆ ಮಿಡಲಲ್ಲಿ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ ಹೀಗೆ. ಸೊ ನೋಡಿ ಈ ರೀತಿಯಾಗಿ ಮತ್ತೆ ಬಟ್ಟೆನ ಹೀಗೆ ಉಲ್ಟಾ ತಿರುಗಿಸ್ಕೋಬೇಕು. ಸೊ ಹೀಗೆ ಬಟ್ಟೆನ ವಾಪಸ್ ತಿರುಗಿಸಿ ನೀಡಲ್ ಮೇಲೆ ಒಂದು ಸಲ ದಾರ ತಂದು, ಈಗ ಏನು 4 ಚೈನ್ ಹಾಕ್ಕೊಂಡ್ವಿ ಅಲ್ಲ, ಇಲ್ಲೊಂದು ಹೋಲ್ ಫಾರ್ಮೇಷನ್ ಆಗಿದೆ ನೋಡಿ. ನೀಡಲ್ ಮೇಲೆ ಒಂದು ಸಲ ದಾರ ತಂದು ಈ 4 ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರನ ತರಬೇಕು. ಸೊ ನೀಡಲ್ ಮೇಲೆ ಈಗ 3 ದಾರ ಕಾಣ್ತಿರುತ್ತಲ್ಲ, ಹೀಗೆ ನೀಡಲ್ ಮೇಲೆ ಒಂದು ದಾರನ ತಂದು 3 ದಾರಕ್ಕೂ ಕೂಡ ಹೀಗೆ ಅಟ್ ಎ ಟೈಮ್ ಹೀಗೆ ನೀಡಲ್ನ ಪಾಸ್ ಮಾಡಬೇಕು. ಅಂದರೆ ಒಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನೀಡಲ್ ಮೇಲೆ ಒಂದು ಸಲ ದಾರ ತಂದು ಅದೇ 4 ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ಇನ್ನೂ ಒಂದು ದಾರನ ತರಬೇಕು. ಸೊ ನೀಡಲ್ ಮೇಲೆ 3 ದಾರ ಕಾಣ್ತಿದೆಯಲ್ವಾ, 3 ದಾರಕ್ಕೂ ಕೂಡ ಒಂದೇ ಸಲ ಈಗ ನೀಡಲ್ನ ಪಾಸ್ ಮಾಡಿ ಒಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಇದೇ ರೀತಿಯಾಗಿ ಈ ಗ್ಯಾಪ್ ಒಳಗಡೆ ನಾನು 10 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಇವಾಗ 2 ಆಗಿದೆ ಅಲ್ವಾ. ಸೊ ಇದೇ ರೀತಿಯಾಗಿ ಇನ್ನು 8 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. 3 4 5 6 7 8
9 ಹಾಗೆ 10. ನೋಡಿದ್ರಲ್ಲ, ಈ 4 ಚೈನ್ಗೆ ನಾನಿಲ್ಲಿ 10 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಸೊ ಹೀಗೆ ಮತ್ತೆ ಬಟ್ಟೆ ಈಗ ಈ ರೀತಿಯಾಗಿದೆಯಲ್ವ, ಹೀಗೆ ಕೈಯಿಂದ ಹೀಗೆ ಸಪೋರ್ಟ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ಕೆಳಗಡೆ 4 ಚೈನ್ ಇದೆ ನೋಡಿ, ಇದಕ್ಕೂ ಕೂಡ ನಾನು ಇಲ್ಲಿ ಒಟ್ಟು 10 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಇದಕ್ಕೆ ನಿಮಗೆ ಈಸಿಯಾಗಿ ಹಾಕಬೇಕಂದ್ರೆ ಈ ರೀತಿಯಾಗಿ ಸಪೋರ್ಟ್ ತೊಗೊಳ್ಳಿ. ಸೊ ಹೀಗೆ ನೀಡಲ್ ಮೇಲೆ ದಾರ ತರೋದು, ಈ 4 ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರನ ತಂದು ಇಲ್ಲೂ ಕೂಡ ಅಷ್ಟೇ 10 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. 1 2 3 4 5 6 7 8 9 ಹಾಗೆ 10. ನೋಡ್ಬೋದು ನೀವಿಲ್ಲಿ ಒಟ್ಟು 10 ಹಾಫ್ ಡಬಲ್ ಕ್ರೋಶೆಟ್ ಮಾಡಿಕೊಂಡೆ ಅಲ್ವಾ. ಸೊ ಈಗ ಬಟ್ಟೆನ ಈ ರೀತಿಯಾಗಿ ವಾಪಸ್ ತಿರುಗಿಸಿದ್ದೀನಿ. ಹೀಗೆ ಬಟ್ಟೆನ ವಾಪಸ್ ತಿರುಗಿಸಿದ ಮೇಲೆ ಇದನ್ನು ಈ ರೀತಿಯಾಗಿ ಇಟ್ಕೋಬೇಕು. ಅಂದರೆ ಮುಂಚೆ ಹೇಗಿತ್ತು ಅದೇ ಪೊಸಿಷನ್ಗೆ ಈ ರೀತಿಯಾಗಿ ತೊಗೋಬೇಕು. ಈಗ ಹಿಂಗಿರೋ ಅಂಥದ್ದನ್ನು ಜಸ್ಟ್ ಈ ರೀತಿಯಾಗಿ ಕೈಯಲ್ಲಿ ಸಪೋರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಒಂದು ಚೈನ್ನ ಹಾಕ್ಕೊಳ್ತೀನಿ. ಒಂದು ಚೈನ್ ಹಾಕ್ಕೋಬೇಕು. ನಂತರ ಇಲ್ಲಿ ನೋಡಿ ಇದಿದೆ ಅಲ್ಲ, ಈ ರೀತಿ ಫೋಲ್ಡ್ ಆಗಿದೆಯಲ್ಲ, ಇದ್ರ ಕೆಳಗಡೆ ಹೋಗಿ ಈ ರೀತಿಯಾಗಿ ಅಲ್ಲಿಂದ ಒಂದು ದಾರಾನ ತರಬೇಕು. ತಂದು ನಾನಿಲ್ಲಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ನಂತರ ನಾನಿಲ್ಲಿ 2 ಚೈನ್ನ ಹಾಕ್ಕೊಳ್ತೀನಿ. 2 ಚೈನ್ ಹಾಕಿ ಇಲ್ಲಿ ನೋಡಿ ಒಂದು ಸಿಂಗಲ್ ಲಾಕ್ ಕಾಣ್ತಿದೆಯಲ್ಲ, ಈ ಗ್ಯಾಪ್ ಫಿಲ್ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಸೊ ಇಲ್ಲೋಗಿ ಒಂದು ಸಿಂಗಲ್ ಲಾಕ್ನ ಮಾಡಿಕೊಂಡೆ. ನಂತರ ನೀಡಲ್ ಮೇಲೆ ದಾರ ತಂದು ಈಗ ಏನು 10 ಹಾಫ್ ಡಬಲ್ ಕ್ರೋಶೆಟ್ನ ಮಾಡಿದ್ದೀವಲ್ಲ ಅದರದ್ದು ಮೊದಲನೇ ಹಾಫ್ ಡಬಲ್ ಕ್ರೋಶೆಟ್ ಕಂಬದ ಮೇಲೆ ಹೋಗಿ ಈ ರೀತಿಯಾಗಿ ಹೋಗಿ ಅಲ್ಲಿಂದ ಒಂದು ದಾರಾನ ತಂದು ಇಲ್ಲಿ ನಾನು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಹೀಗೆ 2ಕ್ಕೆ 1 2ಕ್ಕೆ 1 ಮತ್ತು ನೀಡಲ್ ಮೇಲೆ ದಾರ ತರೋದು ಪಕ್ಕದ ಕಂಬದ ಹೋಳಿಗೆ ಹೋಗಿ ದಾರಾನ ತಂದು ಅಲ್ಲೂ ಅಷ್ಟೇ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಹೋಗಿ ನಾನೀಗ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ ಈ ರೀತಿಯಾಗಿ. ಸೊ ಇಲ್ಲೂ ಅಷ್ಟೇ ನಾನು 10 ಸಲ ಹತ್ತು ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ನಾನಿಲ್ಲಿ 10 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೊಳ್ತೀನಿ. ಸೊ ನೋಡಿ ಈ ರೀತಿಯಾಗಿ 1 2 3 4 5 6 7 ಇನ್ನು 3 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೊಳ್ಳೋಣ. ಹೀಗೆ ಸೊ ನೋಡಿ ಇಲ್ಲಿ 10 ಡಬಲ್ ಕ್ರೋಶೆಟ್ ಆಗಿದೆ. 10 ಡಬಲ್ ಕ್ರೋಶೆಟ್ಗಳಾದಮೇಲೆ ನಾನಿಲ್ಲಿ ನೀಡಲ್ ಮೇಲೆ 2 ಸಲ ದಾರ ತಂದು ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ತೀನಿ. ಸೊ ನೋಡಿ ಈ ರೀತಿಯಾಗಿ ಟ್ರಿಪಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ಳೋಣ. ಒಂದು ಟ್ರಿಪಲ್ ಕ್ರೋಶೆಟ್ ಕಂಬ ಆಗಿದೆ ಅಲ್ವಾ, ಇದೇ ರೀತಿ ಇನ್ನೂ 2 ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನ ಹಾಕ್ಕೊಳ್ತೀನಿ. ಹೀಗೆ 2ಕ್ಕೆ 1 2ಕ್ಕೆ 1 2ಕ್ಕೆ 1 ಮತ್ತು ನೀಡಲ್ ಮೇಲೆ 2 ಸಲ ದಾರ ತಂದು ಪಕ್ಕದ ಹಾಫ್ ಡಬಲ್ ಕ್ರೋಶೆಟ್ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರಾನ ತಂದು ಇನ್ನೂ ಒಂದು
ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ನೀವು ಇಲ್ಲಿ 10 ಡಬಲ್ ಕ್ರೋಶೆಟ್, ಅದಾದಮೇಲೆ 3 ಟ್ರಿಪಲ್ ಕ್ರೋಶೆಟ್ ಕಂಬನ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಇದು ಲೀಫ್ ಡಿಸೈನ್ ಬರಲಿ ಅಂತೇಳಿ, ಅಂದರೆ ಇದು ಲೀಫ್ ಡಿಸೈನ್ ಆಗಿರೋದ್ರಿಂದ ಇದು ಲೀಫ್ ಶೇಪಲ್ಲಿ ಬರಲಿ ಅನ್ನೋ ಕಾರಣಕ್ಕೆ. ಸೊ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಇಟ್ಕೊಂಡು ಇದು ಎಲ್ಲಿಗೆ ಬರುತ್ತೆ ನೋಡಿಬಿಟ್ಟು ಅಲ್ಲಿಗೆ ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ಸೊ ನೋಡಿ ಈ ರೀತಿಯಾಗಿ ಒಂದು ಲಾಕ್ನ ಮಾಡ್ಕೋಬೇಕು. ಸೊ ನೋಡ್ಬೋದು ನೀವು ಡಿಸೈನ್ ಹೇಗೆ ಕಾಣ್ತಿದೆ ಅಂತೇಳಿ. ತುಂಬಾ ಕ್ಯೂಟಾಗಿ ಎಲಿಗೆಂಟಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ, ಇಷ್ಟೇ ಡಿಸೈನು. ನೀವು ಇದೇ ರೀತಿಯಾಗಿ ಸಾರಿ ಪೂರ್ತಿ ಹಾಕೋಬೋದು. ಇಲ್ಲ ನಮಗೆ ಕುಚ್ಚು ಏನಾದರೂ ಬೇಕಂದರೆ ಇದಾದಮೇಲೆ ನಾನಿಲ್ಲಿ 5 ಚೈನ್ನ ಹಾಕಿ ಮತ್ತು ಇದೇ ರೀತಿಯಾಗಿ 8 ಚೈನ್ ಹಾಕಿ ಈ ರೀತಿಯಾಗಿ ಲೀಫ್ ಹಾಕೋಬೋದು. ಸೊ ಇದಕ್ಕೆ ನನಗೆ ಕುಚ್ಚು ಹಾಕೋಕ್ಕೆ ಇಷ್ಟ ಇಲ್ಲ, ಹಾಗಾಗಿ ಸ್ಯಾರಿ ಪೂರ್ತಿ ಇದೇ ರೀತಿಯಾಗಿ ಲೀಫ್ ಡಿಸೈನ್ನ ಹಾಕ್ಕೊಳ್ತೀನಿ. ಸೊ ಬನ್ನಿ ಹೇಗೆ ಅಂತೇಳಿ ತೋರಿಸ್ತೀನಿ. ಸೊ ನಾನಿಲ್ಲಿ ಹೇಳಿದ್ನಲ್ವ ಯಾವುದೇ ರೀತಿಯಾಗಿ ಕುಚ್ಚು ಕಟ್ತಾ ಇಲ್ಲ ಅಂತೇಳಿ. ಕುಚ್ಚು ಬೇಕಂತ ಹೇಳಿದ್ರೆ ನೀವಿಲ್ಲಿ 5 ಚೈನ್ ಹಾಕ್ಕೊಂಡು ಅದಕ್ಕೋಸ್ಕರ ಜಾಗ ಬಿಡ್ಬೋದು. 5 ಚೈನ್ ಆದಮೇಲೆ 5 ಚೈನ್ ಹಾಕಿ ಲಾಕ್ ಮಾಡಬೇಕಾಗುತ್ತೆ ಕುಚ್ಚು ಬೇಕು ಅಂತ ಇದ್ದರೆ. ಸೊ ನನಗೆ ಇಲ್ಲಿ ಕುಚ್ಚು ಬೇಡ. ಸೊ ಕಂಟಿನ್ಯೂಸ್ ಆಗಿ ನಾನು ಲೀಫ್ ಡಿಸೈನ್ ಹಾಕೋದ್ರಿಂದ ಇದೇ ರೀತಿಯಾಗಿ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ತೀನಿ ಈಗ. ಸೊ ಡಿಸೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ ಅಲ್ಲ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ನಂತರ ಅದ್ರ ಪಕ್ಕ ನಾನಿಲ್ಲಿ 2 ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಅಂದರೆ 2 ಸಿಂಗಲ್ ಕ್ರೋಶೆಟ್ ಅಂತ ಆದರೂ ಅನ್ಬೋದು, ಇಲ್ಲ ಅಂದರೆ ಸಿಂಗಲ್ ಲಾಕ್ ಅಂತ ಕೂಡ ಅನ್ಬೋದು. ಸೊ ನಾನಿಲ್ಲಿ 2 ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಸೊ ನೋಡಿ ಈ ರೀತಿಯಾಗಿ ಬರುತ್ತೆ. ಸೊ ನಂತರ ನಾನಿಲ್ಲಿ ಮತ್ತೆ ಮುಂಚೆ ಹಾಕ್ಕೊಂಡಲ್ಲ ಅದೇ ರೀತಿಯಾಗಿ ಇಲ್ಲಿ 8 ಚೈನ್ನ ಹಾಕ್ಕೊಳ್ತೀನಿ. 1 2 3 4 5 6 7 8 ಚೈನ್ ಹಾಕಿದ್ದೀನಿ. 8 ಚೈನ್ ಹಾಕಿ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬೇಡ. ನೆಡಲ್ ಮೇಲೆ 2 ಸಲ ದಾರ ತಂದು 5 ಚೈನ್ ಡಿಸ್ಟೆನ್ಸ್ಗೆ, ಅಂದರೆ ಸ್ವಲ್ಪ ಒಳಗಡೆ ಈ ರೀತಿಯಾಗಿ ನಾನಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ತೀನಿ. 2ಕ್ಕೆ 1 2ಕ್ಕೆ 1 ಹಾಗೆ 2ಕ್ಕೆ 1 ಟ್ರಿಪಲ್ ಕ್ರೋಶೆಟ್ನ ಹಾಕಿದ್ದೀನಿ 1. ಸೊ ಮತ್ತೆ ಈಗ ಬಟ್ಟೆನ ಸ್ವಲ್ಪ ವಾಪಸ್ ತಿರುಗಿಸ್ಬಿಟ್ಟು ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. 1 2 3 ಹಾಗೆ 4 ಚೈನ್ ಹಾಕಿ ನಾನಿಲ್ಲಿ 8 ಚೈನ್ ಇದೆ ನೋಡಿ, ಅದರಲ್ಲಿ 4 ಚೈನ್ಗೆ 4 ಚೈನ್ ಆದಮೇಲೆ ಅಂದರೆ ಮಿಡಲಿಗೆ ಒಂದು ಲಾಕ್ನ ಮಾಡ್ತೀನಿ. 1 2 3 4 ಈ 4 ಚೈನ್ ಗ್ಯಾಪಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ಳೋಣ ಈ ರೀತಿಯಾಗಿ. ಮತ್ತು ಬಟ್ಟೆನ ವಾಪಸ್ ತಿರುಗಿಸ್ಬೇಕು. ಈಗ ಏನು 4 ಚೈನ್ ಗ್ಯಾಪ್ ಇದೆ ನೋಡಿ, ಈಗ ಏನು 4 ಚೈನ್ ಹಾಕಿದ್ವಲ್ಲ ಆ ಗ್ಯಾಪಿಗೆ ಹೋಗಿ 10 ಹಾಫ್ ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. ನೀಡಲ್ ಮೇಲೆ ಒಂದು ಸಲ ದಾರ ತಂದು ಈಗೇನು 4 ಚೈನ್ ಹಾಕಿದ್ವಲ್ಲ ಆ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರನ ತಂದು ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸೊ ನಾನಿಲ್ಲಿ 10 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. 2 3 4 ಇದೇ ರೀತಿಯಾಗಿ 10 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ನೀವಿಲ್ಲಿ 10 ಹಾಫ್ ಡಬಲ್ ಕ್ರೋಶೆಟ್ ಆಗಿದೆ. ಸೊ ಬಟ್ಟೆನ ಹೀಗೆ ಸ್ವಲ್ಪ ಟರ್ನ್ ಮಾಡಿ ಮತ್ತು ನಾವಿಲ್ಲಿ ಕೆಳಗಡೆ 4 ಚೈನ್ ಇದೆಯಲ್ಲ ಇಲ್ಲಿಗೆ 10 ಹಾಫ್ ಡಬಲ್ ಕ್ರೋಶೆಟ್ ಮಾಡಬೇಕು. ಸೊ ಹಾಗಾಗಿ ನಾನಿಲ್ಲಿ ಈ ರೀತಿಯಾಗಿ ಸಪೋರ್ಟ್ ಮಾಡಿಕೊಂಡು ಬಟ್ಟೆನ ಇಟ್ಕೊಂಡಿದ್ದೀನಿ. ಸೊ ಹೀಗೆ ನೆಡಲ್ ಮೇಲೆ ದಾರ ತಂದು ಈ 4 ಚೈನ್ ಗ್ಯಾಪಿಗೆ ಹೋಗಿ ನಾನೀಗ ಮತ್ತೆ 10 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೊಳ್ತೀನಿ. 1 2 3 4 ನೋಡ್ಬೋದು ನೀವಿಲ್ಲಿ 10 ಹಾಫ್ ಡಬಲ್ ಕ್ರೋಶೆಟ್ ಆಗಿದೆ. ಸೊ ಹೀಗೆ ಬಟ್ಟೆನ ವಾಪಸ್ ತಿರುಗಿಸಿ. ಸೊ ನೋಡಿ ಈ ರೀತಿಯಾಗಿ ಡಿಸೈನ್ ಇದೆ ಅಲ್ವಾ, ಇದನ್ನು ಹೀಗೆ ಮತ್ತೆ ಹೀಗೆ ವಾಪಸ್ ಈ ರೀತಿಯಾಗಿ ಟರ್ನ್ ಮಾಡ್ಕೋಬೇಕು. ಸೊ ಈಗ ನಾನಿಲ್ಲಿ ಒಂದು ಚೈನ್ನ ಹಾಕ್ಕೊಳ್ತೀನಿ. ನಂತರ ಇಲ್ಲಿ ಕಾಣ್ತಿದೆ ನೋಡಿ ಕೆಳಗಡೆ 4 ಚೈನು, ಇದ್ರ ಕೆಳಗೆ ನೀಡಲ್ನ ಪಾಸ್ ಮಾಡಿ ಮೇಲಿಂದ ಹೀಗೆ ಒಂದು ದಾರಾನ ತಂದು ಇಲ್ಲೂ ಕೂಡ ಒಂದು ಲಾಕ್ನ ಮಾಡ್ಕೊಳ್ತೀನಿ ಈ ರೀತಿಯಾಗಿ. ಮತ್ತು ಈಗ 2 ಚೈನ್ ಹಾಕ್ಕೊಳ್ಳೋಣ. 1 2 ಚೈನ್ ಹಾಕಿ ಇಲ್ಲಿ ಒಂದು ಲಾಕ್ನ ಮಾಡ್ಕೊಳ್ತೀನಿ.
ಸೊ ಈ ರೀತಿಯಾಗಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸೊ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತಂದು ಈಗೇನು 10 ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೀವಿ ಅಲ್ಲ, ಅದೆಲ್ಲ ಹೋಲ್ ಗ್ಯಾಪ್ ಮೇಲೂ ಹೋಗಿ ನಾವೀಗ 10 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೊಳ್ಳೋಣ. ಈ ರೀತಿಯಾಗಿ 2ಕ್ಕೆ 1 2ಕ್ಕೆ 1 ನೀಡಲ್ ಮೇಲೆ ದಾರ ತಂದು ಪಕ್ಕದ ಡಬಲ್ ಕ್ರೋಶೆಟ್ ಅಂದರೆ ಹಾಫ್ ಡಬಲ್ ಕ್ರೋಶೆಟ್ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರ ತಂದು ಇಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತಿದ್ದೀನಿ. ಈ ರೀತಿಯಾಗಿ ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆಟ್ ಮೇಲೂ ಕೂಡ ಹೋಗಿ ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೊಳ್ಳೋಣ. ಅಂದರೆ 10 ಪ್ರತಿಯೊಂದು ಅಂತ ಹೇಳಿದ್ರೆ ನಾನಿಲ್ಲಿ ಫಸ್ಟು 10 ಹಾಫ್ ಡಬಲ್ ಕ್ರೋಶೆಟ್ ಮೇಲೆ 10 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೊಳ್ತೀನಿ. ಕ್ರೋಶೆಟ್ ಆಗಿದೆಯಲ್ಲ, ನೀಡಲ್ ಮೇಲೆ 2 ಸಲ ದಾರ ತಂದು ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆಟ್ಗೆ ಹೋಗಿ ಹಾಫ್ ಡಬಲ್ ಕ್ರೋಶೆಟ್ ಗ್ಯಾಪಿಗೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ದಾರನ ತಂದು ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಹೀಗೆ 2ಕ್ಕೆ 1 2ಕ್ಕೆ 1 ಹಾಗೆ 2ಕ್ಕೆ 1 ಮತ್ತು ನೀಡಲ್ ಮೇಲೆ 2 ಸಲ ದಾರ ತರೋದು ಪಕ್ಕದ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರನ ತಂದು ಮತ್ತು ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋದು. ಈ ರೀತಿ ಮತ್ತು ನೀಡಲ್ ಮೇಲೆ 2 ಸಲ ದಾರ ತರೋದು ಪಕ್ಕದ ಹಾಫ್ ಡಬಲ್ ಕ್ರೋಶೆಟ್ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಪಕ್ಕದ ಹಾಫ್ ಡಬಲ್ ಕ್ರೋಶೆಟ್ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ದಾರಾನ ತಂದು ಒಂದು ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋ ಅಂಥದ್ದು. ಸೊ ಈ ರೀತಿಯಾಗಿ ಸೊ ನೋಡಿ ಹೇಗೆ ಬರ್ತಿದೆ ಅಂತ. ಸೊ ಈಗ ನೋಡ್ಬೋದು ನೀವು ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡ್ಬಿಟ್ಟು ಅಲ್ಲಿಗೆ ಕರೆಕ್ಟಾಗಿ ಒಂದು ಈ ರೀತಿಯಾಗಿ ಲಾಕ್ನ ಮಾಡ್ಕೊಳ್ಳಿ. ಸೊ ನೋಡಿ ಹೀಗೆ ನೋಡಿದ್ರಲ್ಲ ಹೇಗೆ ಅಂತ, ಈ ರೀತಿಯಾಗಿ ಮಾಡುವಂಥದ್ದು. ಸೊ ನೋಡ್ಬೋದು ನೀವೇ ಡಿಸೈನ್ ಹೇಗೆ ಕಾಣ್ತಿದೆ ಅಂತೇಳಿ. ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ನಿಮಗೆ ಕುಚ್ಚೇನಾದರೂ ಬೇಕಾದರೆ ಕಟ್ಕೋಬೋದು. ಸೊ ನನಗೆ ಕುಚ್ಚೇನು ಬೇಡ ಅಂತ ಇದ್ದರೆ ನೀವು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಸೊ ನಾನು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತೀನಿ. ಸೊ ಇದೇ ರೀತಿಯಾಗಿ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡಿ ನಾನು ನಿಮಗೆ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತೇಳಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ನಿಮ್ಗೆ ಏನಾದರೂ ಡಿಸೈನ್ಗೆ ಕುಚ್ಚಬೇಕು ಅಂತ ಅನಿಸಿದ್ರೆ ನಾನಿಲ್ಲಿ ಒಂದು ಲೀಫ್ ಹಾಕಿದ್ದೀನಲ್ಲ, ಲೀಫ್ ಹಾಕಿ ನಾನು ಇಲ್ಲಿ 3 ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ. ಅದ್ರ ಪಕ್ಕ 5 ಚೈನ್ ಹಾಕಿ ಒಂದು ಲಾಕ್ ಮಾಡಿಕೊಂಡು ಮತ್ತು ಅದ್ರ ಪಕ್ಕ ಇನ್ನೂ 2 ಎಕ್ಸ್ಟ್ರಾ ಸಿಂಗಲ್ ಲಾಕ್ನ ಮಾಡಿ ಈ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ಕುಚ್ಚು ಕಟ್ಟೋದಾದ್ರೆ ನೀವು ಈ ರೀತಿಯಾಗಿ ಈ ಬ್ಲೂ ಕಲರಲ್ಲಿ ಕುಚ್ಚನ್ನ ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಪರ್ಸ್ನಲಿ ನನಗೆ ಕುಚ್ಚು ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಸ್ಯಾರಿಗೆ ಕುಚ್ಚೆಲ್ಲ ಹಾಕಿ ಬೀಡ್ಸ್ ಎಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ರೀತಿಯಾಗಿ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ. ಸಿಲ್ವರ್ ಕಲರಲ್ಲಿ ಲೈನ್ಸ್ ಇರೋದ್ರಿಂದ ಸಿಲ್ವರ್ ಕಲರಲ್ಲೇ ನಾನಿಲ್ಲಿ ಕುಚ್ಚನ್ನ ಕಟ್ಟಿದ್ದೀನಿ, ಅಂದರೆ ಕುಚ್ಚು ಡಿಸೈನ್ನ ಹಾಕಿದ್ದೀನಿ. ಸೊ ನೀವು ಕೂಡ ಈ ಡಿಸೈನ್ನ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಕೂಡ ಮಾಡಿ. ನೀವು ಸ್ಟಾರ್ಟಿಂಗ್ 1 ಅಥವಾ 2 ಹಾಕೋವರೆಗೂ ನಿಮಗೆ ಸ್ವಲ್ಪ ಟ್ರಿಕಿ ಅಂತ ಅನಿಸುತ್ತೆ. ನೀವು ಆಮೇಲೆ ಹಾಕಿದ ಕೂಡಲೇ ತುಂಬಾ ಈಸಿ ಕೂಡ, ಇದು ಬೇಗ ಕೂಡ ಆಗೋಗುತ್ತೆ ಅಂತ ಅನ್ಬೋದು. ಈಸಿಯಾಗಿ ತುಂಬಾ ಬೇಗ ನಾವು ಸ್ಯಾರಿ ಕಂಪ್ಲೀಟ್ ಮಾಡ್ಕೋಬೋದು. ಸೊ ನೋಡೋದ್ರಲ್ಲ ಡಿಸೈನ್ ಹೇಗೆ ಬಂತು ಅಂತೇಳಿ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.